ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿತ್ರರಂಗದ ರಂಗಭೂಮಿಯ ಕಿರುತೆರೆಯ ಒಬ್ಬ ಹಿರಿಯ ನಟರು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬ ವರ್ಗದವ್ರು ಸಿಗಲಿ ಅಂತ ಹಾರೈಸ್ತಾ, ಅವರ ಅಂತ್ಯಕ್ರಿಯೆಯನ್ನು ಬೆಳಿಗ್ಗೆ ಅವ್ರ ಮಗ ಅವರು ಫೋನ್ ಮಾಡಿದರು. ಸೊ ವಿಷಯ ತಿಳಿಸಿದಾಗ ಈ ಥರ ಒಬ್ಬ ಕಲಾವಿದರನ್ನ, ರಂಗಭೂಮಿ ಕಲಾವಿದರಾಗಲಿ ಹಿರಿಯ ಕಲಾವಿದರಾಗಲಿ, ಅವರನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಇಡುವಂಥ ಪದ್ಧತಿ ಇದೆ. ಸೊ ಅದನ್ನು ಇಡಬೇಕು ಅಂತ ಅವರ ಮನೆಯವ್ರ ಹತ್ರ ಕೇಳಿದಾಗ ಪಾಪ ಅವರು ಇಲ್ಲ ಆಗಲ್ಲ, ನಮಗೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಹೋಗೋದಕ್ಕೆ ಅಂತ ಹೇಳಿದಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಏನೋ ಅವರ ಪದ್ಧತಿ ಇರ್ಬೋದು, ಸುಮ್ಮನೆ ಅದು. ಆಮೇಲೆ ಸರ್ಕಾರದ ಜೊತೆ ಮಾತಾಡಿ ನೇರವಾಗಿ ಶಿವರಾಜ್ ತಂಗಡಿಯವರಿಗೇ ಮಾತಾಡಿದಾಗ ಅವರು ಅವರ PS ನಂಬರ್ ಕೊಟ್ಟರು. PS ನಂಬರ್ ಅವ್ರ ಹತ್ರ ಮಾತಾಡಿದಾಗ ಅವರು ಆಯಿತು, ನಾವು ಪರ್ಮಿಷನ್ ಕೊಡ್ತೀವಿ, ನೀವು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ಬೋದು ಅಂತ ಹೇಳಿದ್ರು. ಬಟ್ ಆಮೇಲೆ ಬೇರೆ ಯಾರೋ ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಅದಕ್ಕೆ ಆಗುವಂಥ ಶುಲ್ಕವನ್ನು ಕಟ್ಟಬೇಕಾಗತ್ತೆ ವ್ಯವಸ್ಥೆಗಳಿಗೆ ಅಂತ ಹೇಳಿದ್ರು. ಬಟ್ ನಾನು ಹೇಳಿ ಇಲ್ಲ ಸರ್, ಅವ್ರು ಬಡ ಕಲಾವಿದರು, ಅಷ್ಟೊಂದು ಶುಲ್ಕ ಕಟ್ಟೋ ಸ್ಥಿತಿಲಿಲ್ಲ. ಅದಾಗ ಇಲ್ಲ ಸರ್, ನೀವು ಆಫೀಸರ್ ಹತ್ರ ಮತ್ತೆ ಮಾತಾಡಿ ಅಂದರು. ಮತ್ತೆ ಡೈರೆಕ್ಟ್ರ್ ಹತ್ರ ಮಾತಾಡಿ ಈ ಥರ ಇದೆ ಮೇಡಮ್, ಅವ್ರು ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ, ಅವರ ಒಂದು ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿನಿಂದ ಆಗಿದೆ, ಮತ್ತೆ ಅವ್ರು ದುಡ್ಡು ಕಟ್ಟಬೇಕಂದ್ರೆ ಆಗಲ್ಲ ಅಂತ ಮನವಿ ಮಾಡಿಕೊಂಡಾಗ ಅವರು ಭಾಳ ಇದರಿಂದ ಆಯಿತು, ನಾನು ಫ್ರೀಯಾಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಮಾತನ್ನು ಹೇಳಿದೆ, ಅಲ್ಲ ಮೇಡಮ್, ದೊಡ್ಡ ನಟರು ಅವರ ದೈವಾಧೀನರಾದಾಗ ಅವ್ರಿಗೆಲ್ಲ ಫ್ರೀ ಮಾಡಿಕೊಡ್ತೀರಾ, ಒಬ್ಬ ಬಡ ಕಲಾವಿದ ಆದಾಗ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅವರು ಇಲ್ಲ ಆ ಥರ ಏನು ಅನ್ಕೋಬೇಡಿ ಸರ್, ನಾನು ನಿಜವಾಗ್ಲೂ ಮಾಡಿಕೊಡ್ತೀವಿ ಅಂತ ಅವರು ಎಲ್ಲ ವ್ಯವಸ್ಥೆಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಈಗ ಅವರ ಮನೆಯವ್ರ ಹತ್ರ ಮಾತಾಡಿ ಅವ್ರ ಪರ್ಮಿಷನ್ ತೊಗೊಂಡು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡುವ ವ್ಯವಸ್ಥೆ ಆಗಿದೆ. ದಯವಿಟ್ಟು ಇಲ್ಲಿ ಮನೆ ಹತ್ರ ಬರೋಕ್ಕೆ ತೊಂದರೆ ಆಗೋರು ಅಲ್ಲಿ ಬಂದು ಒಬ್ಬ ಹಿರಿಯ ನಟನಿಗೆ ಗೌರವ ಸಲ್ಲಿಸ್ಬೋದು ಅಂತ ತಾವು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.